ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಂದಿ ಕಲ್ಟ್ ಕ್ಲಾಸಿಕ್ ಶೋಲೆ ಮೂವಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಕಂಪ್ಲೀಟ್ ಆಕೈತಿ. ಆ ಸಂದರ್ಭದಾಗ ಸುಗ್ರೀವನು ತೊಗೊಂಡು ಹೋಗ್ತಿರ್ತಾರೆ. ಈ ಹೊಂಡ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ತಳಗಡೆ ಹೋದ್ರೆ ಇಲ್ಲೊಂದು ದೇವಸ್ಥಾನ ಐತಿ, ಇಲ್ಲಿ ಆಂಜನೇಯ ದೇವಸ್ಥಾನ ಅಂದ್ಕೊಂಡೇನಿ. ಒಬ್ರು ಯಾರೋ ಹೇಳಿದ್ರು ಇಲ್ಲಿ ತಳಗಡೆ ಹೋಗ್ರಿ ದೇವಸ್ಥಾನ ಸಿಗ್ತೈತೆ ಅಂತೇಳಿ ನೋಡ್ಕೊಂಬರೋಣ ಹೋಗಿ. ಸೊ ನಾವಿವಾಗ ಬಂದಿರೋದು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವರು ನೋಡೋಕೆ. ಇಲ್ಲೇ ಐತಿ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವರು. ಇಲ್ಲೇ ನಮ್ಮ ಆಂಜನೇಯ, ನಮ್ಮ ಹನುಮಂತ ಇಲ್ಲೇ ಅದಾರ. ಜೈ ಶ್ರೀರಾಮ್. ಈ ದೇವರದ್ದು ಏನು ಮೂರ್ತಿ ಇದೆಲ್ಲ ಯಾರೂ ಕೆತ್ತನೆ ಮಾಡಿದ್ದಲ್ಲ. ಇದು ಆಲ್ಮೋಸ್ಟ್ ಆಲ್ 700 ವರ್ಷ ಹಳೆಯದು ತಾನ ಉದ್ಭವ ಆಗಿರೋಂಥ ಮೂರ್ತಿ ಇದು. 700 ವರ್ಷ ಅಂತ ವಿಚಾರ ಮಾಡಿರಿ. ಈಗಿನ ಜನ್ರೇಷನ್ದವ್ರು 60-70 ವರ್ಷ ಬದುಕೋದು ದೊಡ್ಡದು. ಇದು 700 ವರ್ಷದಿಂದನೂ ಹೆಂಗೈತಿ ಹಾಗೆ ಐತಿ. ಆಮೇಲೆ ಇದೊಂದು ಉದ್ಭವ ಮೂರ್ತಿ. ಇವಾಗ ನಾವು ಅಲ್ಲೇನು ರಾಮ ಮಂದಿರ ನೋಡಿದ್ವಲ್ಲ, ಆ ರಾಮ ಮಂದಿರದಿಂದ ಮತ್ತೆ ತಳಗಿಳಿದು ಬಂದೇವಿ. ತಳಗಿಳಿದು ಈ ಕಡೆ ಬಂದೇವಿ. ತಳಗಿಳಿದಂತರ ಇಳಿದ್ಬಿಟ್ಟೆ. ಮ್ಯಾಲೆ ಹತ್ತಬೇಕಂದ್ರೆ ಎಲ್ಲೆಲ್ಲಿಂದನೂ ನೀರು ಬರತೈತಿ. ಇಲ್ಲಿಂದ ನಮ್ಮದು ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತಿ. ನನ್ನ ಹಿಂದೆ ಅಲ್ಲೇನು ನಿಮಗೆ ಇದು ಕಾಣತೈತಲ್ಲ, ಗುಡ್ಡ ತೋರಿಸ್ತೇನೆ ನಿಮಗೆ. ಈ ಗುಡ್ಡಕ್ಕೆ ಸಪ್ತಋಷಿ ಗುಡ್ಡ ಅಂತ ಕರೀತಾರೆ. ಸಪ್ತಋಷಿಗಳು ಈ ಬೆಟ್ಟದಾಗ ಬಂದು ತಪಸ್ ಮಾಡ್ತಾ ಮಾಡ್ತಾ ಅಲ್ಲೇ ಕಲ್ಲಿನ ರೂಪದಾಗ ನೆಲೆಸಿದಾರ ಅಂಥೇಳಿ ಕತೆಗಳು ಹೇಳ್ತಾವೆ. ನಾ ಇದೇ ಲೊಕೇಶನ್ ಯಾಕೆ ತೋರಿಸಿದ್ದೆ ಅಂದ್ರೆ ಸ್ವಲ್ಪ ಕಲ್ಲೆಲ್ಲನೂ ಪ್ರಾಪರಾಗಿ ಕಾಣತ್ತಿದೆ ನಿಮಗಿಲ್ಲಿ. ನಮ್ಮ ಡೆಸ್ಟಿನೇಷನ್ ಆ ಪಾಯಿಂಟಲ್ಲಿ ಜನ ನಿಂತಾರಲ್ಲ, ಅಲ್ಲಿ ಹೋಗ್ಬೇಕಾ? ಬರ್ರಿ ಹೋಗೋಣ. ಈ ಸಂಧಿಯಲ್ಲಿ ಹೋದರೆ ಏನು ಸಿಗುತ್ತದೆ? ಗೊತ್ತು, ಹೋದವ್ರಿಗೆ ಗೊತ್ತು. ಚಾಲೆಂಜ್ ಏನಿದೆ ಅಲ್ವಾ, ರಿಯಲ್ ಚಾಲೆಂಜ್ ಅಂದರೆ ಇಲ್ಲಿ ಹತ್ತದು. ಇದು ಆಲ್ಮೋಸ್ಟ್ ಆಲ್ 90 ಡಿಗ್ರಿ ಐತಿ. ನೀವು ಅಲ್ಲಿ ಯಾರೋ ಬರತ್ತಾರ ನೋಡಿ, ಅಲ್ಲಿ ಎಷ್ಟು ಕೇರ್ಫುಲ್ಲಾಗಿ ಬರತ್ತಾರ ಅಂಥೇಳಿ. ಹತ್ತಬೇಕಾದ್ರೂ ಕೇರ್ಫುಲ್ಲಾಗಿ ಹತ್ತಬೇಕು, ಇಳಿಬೇಕಾದ್ರೂ ಕೇರ್ಫುಲ್ಲಾಗಿ ಇಳಿಬೇಕು. ನೋಡ್ರಿ ಇದನ್ನು ಹತ್ತನ ರೇಲಿಂಗ್ಸ್ ಹಿಡ್ಕೊಂಡು ಹತ್ತಬೇಕು. ಯಾರೂ ಎಕ್ಸ್ಟ್ರಾ ಸ್ಟಂಟ್ ಮಾಡಿ ಕೈ ಬಿಟ್ಟು ಹತ್ತೇನೆ ಅಂತೇಳಿ ದಿಮಾಕ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಬಂದಾಗ ರೇಲಿಂಗ್ಸ್ ಹಿಡ್ಕೊಡ್ರಿ, ಹತ್ತಿರಿ. ನೋಡ್ರಿ ಹತ್ತೋಣ. ಈಗ ನಾವು ಬೆಟ್ಟದ ಮೇಲೆ ಅದೇವಿ. ಈ ಬೆಟ್ಟದ ಮೇಲೆ ಬಂದು ನೋಡಿದರೂ ನಿಮಗೆ ಒಂದು ಕಾಗೆ ಕಾಣಲ್ಲ ಇಲ್ಲಿ. ಅದಕ್ಕೂ ಒಂದು ಕತೆ ಐತಿ, ಹೇಳ್ದಂಗೆ ಕೇಳ್ರಲ್ಲಿ. ಶ್ರೀರಾಮ, ಮಾ ಸೀತಾ, ಲಕ್ಷ್ಮಣ ವನವಾಸಕ್ಕಂತ ಹೇಳಿ ರಾಮದೇವರ ಬೆಟ್ಟಕ್ಕೆ ಬಂದಿರ್ತಾರೆ. ಒಂದಿನ ರಾಮ ಮಲ್ಕೊಂಡಾಗ ಕಾಕಾಸುರ ಎಂಬ ರಾಕ್ಷಸ ಸೀತೆ ಮೇಲೆ ಬಂದು ಕುಕ್ಕಕ್ಕೆ ಶುರು ಮಾಡ್ತಾನೆ. ಮಾ ಸೀತಾಂದ ರಕ್ತ ಬಂದು ರಾಮನ ಮೇಲೆ ಬಿದ್ದಾಗ ಸಿಟ್ಟಿಗೆದ್ದ ರಾಮ ಅಲ್ಲೇ ಬಿದ್ದಿದ್ದ ದರ್ಪೆ ಹುಲ್ಲಿನಿಂದ ಒಂದು ಬ್ರಹ್ಮಾಸ್ತ್ರ ರೆಡಿ ಮಾಡ್ತಾನ. ಇದರಿಂದ ತಪ್ಪಿಸ್ಕೊಳಕ ಕಾಗಿ 3 ಲೋಕ ಅಡ್ಡಾಡಿದ್ರು ಏನೂ ಯೂಸ್ ಆಗಲ್ಲ. ಕೊನೆಗೆ ರಾಮನ ಶರಣಕ್ಕೆ ಬಂದು ಪ್ರಾಮಿಸ್ ಮಾಡ್ತೈತಿ, ಇನ್ನು ಮುಂದೆ ನಾ ಈ ಪ್ರದೇಶಕ್ಕೆ ಬರೋದಿಲ್ಲ ಅಂತ ವಚನ ಕೊಡ್ತೈತಿ.
ಇದೇ ಕಾರಣಕ್ಕೆ ಈ ಬೆಟ್ಟ ಇದ್ರ ಸುತ್ತಮುತ್ತ ಒಂದು ಕಾಗೆನೂ ಹರಡಲ್ಲ, ಒಂದು ಕಾಗೆನೂ ಕಾಣೋದು ಇಲ್ಲ ನಿಮ್ಗೆ. ಸಿಕ್ಕಾಪಟ್ಟೆ ಬಿಸಿಲೈತಿ, ಬಟ್ ಸ್ಟಿಲ್ ಮೇಲೆ ತಂಪು ಗಾಳಿ ಬರತೈತಿ. ಭಾಳ ಜನ ಬಂದಿರು ಇವತ್ತು, ಭಾಳಷ್ಟು ಜನ ಬಂದಿದ್ರು, ಎಂಜಾಯ್ ಮಾಡಿದ್ರು. ತಮ್ಮ ಪಡಿ ತಾವು ಗಿಡದ ಸಂಧ್ಯಾಗೆಲ್ಲ ಕುಂತಿದ್ರು, ಕುಂತು ಆರಾಮ್ಸೆ ಎಂಜಾಯ್ ಮಾಡಿ ಹೋದ್ರು. ಮತ್ತೀಗ ತಳಗಿಳಿಯೋ ಟೈಮ್ ಬಂತು, ಬರೀ ತಳಗಿಳಿಯೋಣ. ಕಾಣತ್ತಿರ್ಬೇಕು ನಿಮಗೆ, ಎಕ್ಸಾಕ್ಟ್ಲಿ 90 ಡಿಗ್ರಿ ಇಳಿಬೇಕಾದ್ರೆ. ಅಪ್ಪಿ ತಪ್ಪಿ ಕಾಲು ಜಾರ್ತಂದ್ರೆ ವೆಂಕಟರಮಣ ಗೋವಿಂದ ಗೋವಿಂದ. ರಾಮದೇವರ ಬೆಟ್ಟ ತಳಗಿಂದ ಮೇಲೆ ಕಂಪ್ಲೀಟಾಗಿ ಏರಿ ವಾಪಸ್ ಮನೆ ಕಡೆ ದಾರಿ ಹಿಡಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿಂದು ರಾಮದೇವರ ಬೆಟ್ಟ. ಅದನ್ನೆಲ್ಲ ನೋಡ್ಕೊಂಡು ಇವಾಗ ವಾಪಸ್ ಮನೆಗೆ ಹೊಂಟೀವಿ. ಓಕೆ, ಸೊ ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡೋಣ. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.